ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ ಮನೆ. ಕೆಲವರಿಗೆ PCOD ತೊಂದರೆ ಇರುತ್ತೆ, PCOS ತೊಂದರೆ ಇರುತ್ತೆ. ಅಂಥವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಬಲಗೈ ಕಿರುಬೆರಳು ಮಧ್ಯದ ಜಾಯಿಂಟ್, ಇದು ಓವರಿಸ್ ಜಾಯಿಂಟ್. ಈ ಜಾಯಿಂಟಿಗೆ ನೀವು ನಂಬರ್ 0 ಅಂತ ಬ್ಲ್ಯಾಕ್ ಕಲರ್ ಅಲ್ಲಿ ಬರೆದ್ರೆ, ಬಲಗೈ ಕಿರುಬೆರಳು ಮಧ್ಯದ ಜಾಯಿಂಟಿಗೆ ನೀವು ಬ್ಲ್ಯಾಕ್ ಕಲರ್ ನಲ್ಲಿ 0 ಅಂತ ಬರೆದ್ರೆ, ಇದು ನಿಮ್ಮ ಅಂಡಾಶಯದಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡುತ್ತೆ. ನಿಧಾನ ಮೆನ್ಸಸ್ ಡಿಲೇ ಆಗ್ತಾ ಇದೆ, ಸ್ಕ್ಯಾಂಟಿ ಮೆನ್ಸಸ್ ಆಗ್ತಾ ಇದೆ, ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ. ಈ ತರ ಎಲ್ಲಾ ಕಾಯಿಲೆಗಳು ಕೂಡ ಈ ನಂಬರ್ 0 ಅಂತ ಬಲಗೈ ಕಿರುಬೆರಳು ಮಧ್ಯದ ಜಾಯಿಂಟ್ಗೆ ಬರೆಯೋದ್ರಿಂದ ವಾಸಿ ಆಗುತ್ತೆ. ಇದನ್ನ 2-3 ವಾರಗಳ ಕಾಲ ಬರೆದಾಗ ಏನಾಗುತ್ತೆ ಅಂದ್ರೆ, ಇಲ್ಲಿರೋ ಟಿಶ್ಯೂಸ್ಗಳಿಗೆಲ್ಲ ಆರ್ಗನ್ಗಳೆಲ್ಲ, ಇಲ್ಲಿರೋ ಟಿಶ್ಯೂಸ್ ಆರ್ಗನ್ ಅಂದ್ರೆ ಓವರಿಸ್ ನಲ್ಲಿ ಏನಿದೆ ಅಲ್ಲಿ ಎಲ್ಲ ಟಿಶ್ಯೂಸ್ ಎಲ್ಲ ರೆಸ್ಟಿಗೆ ಹೋಗುತ್ತೆ. ಅವು ಫುಲ್ಲು ಡೀಪ್ ರೆಸ್ಟಿಗೆ ಹೋದಾಗ ಹೊಸದಾಗಿ ಜೀವಕೋಶಗಳು ಉತ್ಪತ್ತಿ ಆಗುತ್ತೆ. ರಿಜುನೇಷನ್, ಹೊಸದೊಂದು ಚಿಗುರು ಬಂದಂತೆ ಹೊಸದೊಂದು ಶಕ್ತಿ, ಹೊಸದೊಂದು ಟಿಶ್ಯೂಸ್ಗಳು ಉಟ್ಕೊಳ್ಳುತ್ತೆ. ಆಗ ಅಲ್ಲಿ ಇರ್ತಕ್ಕಂಥ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಯಾಕೆ ಯಾವುದೇ ಕಾಯಿಲೆ ಬರುತ್ತೆ, ಅಲ್ಲಿ ಇರ್ತಕ್ಕಂಥ ಟಿಶ್ಯೂಸ್ ನಲ್ಲಿ ಶಕ್ತಿ ಕಡಿಮೆ ಆದಾಗ ನಮಗೆ ಕಾಯಿಲೆ ಬರುತ್ತೆ. ಯಾವುದೇ ಅಂಗಾಂಗಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಜೀವಕೋಶಗಳು ಏನಿದೆ, ಆ ಜೀವಕೋಶದಲ್ಲಿ ಪ್ರಾಣಶಕ್ತಿ ಕಡಿಮೆ ಆದಾಗ ನಮಗೆ ರೋಗ ಬರುತ್ತೆ. ಆ ಜೀವಕೋಶಗಳಿಗೆ ನಾವು ಶಕ್ತಿಯನ್ನು ತುಂಬಿದಾಗ ತನ್ನಿತಾನೇ ಅದು ರಿಪೇರಿ ಮಾಡ್ಕೊಳ್ಳುತ್ತೆ. ನಾವು ಯಾವುದೇ ಔಷಧಿಯನ್ನು ತಗೊಳ್ದೆ ಅದು ತನ್ನನ್ನೇ ತಾನು ರಿಪೇರಿ ಮಾಡ್ಕೊಳ್ಳುತ್ತೆ. ಎಷ್ಟು ಅದ್ಭುತವಾಗಿದೆ ಇದು. ದಯವಿಟ್ಟು PCOD, PCOS ಇರುತ್ತೆ, ಅಂಡಾಶಯ ತೊಂದರೆ ಇರುತ್ತೆ, ಮೆನ್ಸಸ್ ಪ್ರಾಬ್ಲಮ್ ಇದೆ, ಸ್ಕ್ಯಾಂಟಿ ಮೆನ್ಸಸ್, ವೈಟ್ ಡಿಸ್ಚಾರ್ಜ್, ಇಂಥವ್ರಲ್ಲಿ ಇದನ್ನ ಹಚ್ಕೊಳ್ಳಿ. ನಾನಾಗ್ಲೇ ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ 2-3 ವಾರ 4 ವಾರ ಈ ತರ ಹಚ್ಕೊಳ್ಳಿ. ನಿಮ್ಮ ಸಮಸ್ಯೆನ ಯಾವುದೇ ಮಾತ್ರೆ ತಗೊಳ್ದೆ ಪರಿಹಾರ ಮಾಡ್ಕೊಳ್ಳಿ. ಈ PCOD ಈ ಸಮಸ್ಯೆಗಳಿಗೆಲ್ಲ ನೀವು ಮಾತ್ರೆಗಳನ್ನ ತಗೊಂಡ್ರೂ ಕೂಡ ವಾಸಿ ಆಗದೇ ಇದ್ದಿದೆ. ಇದನ್ನ ಟ್ರೈ ಮಾಡಿ ವಾಸಿ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ. ಮತ್ತೆ 6366310264 ನಿಮ್ಮ ಯಾವುದಾದ್ರೂ ವೈಯಕ್ತಿಕ ಸಮಸ್ಯೆ ಇದ್ರೆ ಇದಕ್ಕೆ ತಿಳಿಸ್ಬೋದು. ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ. ಅದಕ್ಕೆ ಕೇವಲ 101 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಸಹಕಾರವಿರಲಿ. ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ. ನಮಸ್ಕಾರ.